ಸರ್ಕಾರಿ ಶಾಲೆ ತಾಂಬೋಳ್ ತಾಲೂಕು ನಿಲಂಗ ಜಿಲ್ಲಾ ಲಾತೂರ್ ಮಹಾರಾಷ್ಟ್ರ ಬಸವಕಲ್ಯಾಣದಿಂದ ಕೇವಲ 10 ಕಿಲೋಮೀಟರ್ ದೂರದಲ್ಲಿರುವ ಈ ಒಂದು ಮಾದರಿ ಶಾಲೆ ಬಹಳ ಅದ್ಭುತವಾಗಿದೆ. ಇಲ್ಲಿ ಆ ಶಾಲೆಯ ಶಿಕ್ಷಕರು ಮತ್ತು ಗ್ರಾಮಸ್ಥರು ಸೇರಿ ಈ ಶಾಲೆಯನ್ನು ಸುಂದರವಾಗಿ ಅಭಿವೃದ್ಧಿಪಡಿಸಿದ್ದಾರೆ. ಅದನ್ನು ದಯವಿಟ್ಟು ತಾವೆಲ್ಲರೂ ಗಮನದಿಂದ ವೀಕ್ಷಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ಇನ್ನೊಂದು ವಿಶೇಷತೆ ಎಂದರೆ ಈ ಗ್ರಾಮ ನನ್ನ ತಾಯಿಯ ಊರು. ಹೀಗಾಗಿ ನನಗೆ ಬಹಳ ಒಂದು ಹೆಮ್ಮೆಯ ವಿಷಯ. ಬನ್ನಿ ಒಳಗೆ ಹೋಗಿ ನೋಡೋಣ. ನೋಡಿ, ಈ ಶಾಲೆಯಲ್ಲಿ ಎಲ್ಲಿ ನೋಡಿದರಲ್ಲೂ ಕೂಡ ನಮಗೆ ಬಹಳಷ್ಟು ಮಾಹಿತಿ ಸಿಗುತ್ತದೆ. ಟ್ರಾಫಿಕ್ ಸಿಗ್ನಲ್ನಿಂದ ಹಿಡಿದು ಗಣಿತದ, ಸಮಾಜದ ಮತ್ತು ಪ್ರಕೃತಿಯ ಬಗ್ಗೆಯೂ ಕೂಡ ಬಹಳಷ್ಟು ಕಾಳಜಿ ವಹಿಸಿದ್ದಾರೆ. ನೋಡಿ, ಗೋಡೆಯ ಮೇಲೆ ಒಂದು ಟ್ರಾಫಿಕ್ನ ಸಿಗ್ನಲ್ಗಳ ಬಗ್ಗೆ ಮಾಹಿತಿ ಇದೆ. ನೋಡಿ, ಸುಂದರವಾದ ಒಂದು ಗಿಡ ಮರಗಳನ್ನು ಕೂಡ ಇಲ್ಲಿ ನೆಟ್ಟಿದ್ದಾರೆ. ಮಹಾತ್ಮ ಗಾಂಧೀಜಿಯವರ ಪುತ್ಥಳಿ. ಪ್ರತಿಯೊಂದು ಮರಕ್ಕೂ ಕೂಡ ಅದರ ಹೆಸರಿದೆ. ಕಸದಿಂದ ರಸ, ಈ ನೀರಿನ ಬಾಟಲಿನಿಂದ ಅದರಲ್ಲಿ ಮಣ್ಣು ಹಾಕಿ ಸಸಿಗಳನ್ನು ಬೆಳೆದಿದ್ದಾರೆ. ನೋಡಿ, ಸುಂದರವಾದ ಆವರಣ. ಫಸ್ಟ್ ಕ್ಲಾಸ್ದಾಗ ಬಂದಾವ. ಇಲ್ಲೂ 5 ಇಡೋದು, ಈ ಕಡೆ 2 ಇಡೋದು. ಇದು ಒಂದು ಅದು 11 ಆಯ್ತು. ಇಲ್ಲಿ 10 ಇಡಬೇಕಾಗ್ತದು, ಇಲ್ಲಿ 1 ಇಡಬೇಕಾಗ್ತದೆ. ಇದು ಇಷ್ಟೇ ನೋಡ್ರಿ ನೀವು. ಇಲ್ಲಿ ಒಂದು ಇಟ್ಟಿರಲ್ಲ. ಮತ್ತೆ ಇಲ್ಲಿ ಎಷ್ಟಾಯ್ತದ? 2 ಆಯ್ತಾವ. ಒಂದು ವಿತ್ ಐಟಮ್, ವಿತ್ ಆಬ್ಜೆಕ್ಟ್ಸ್. ಜಲ್ದಿ ಕಲಿಸ್ತಾವ ಪಾರ್ಗಳು, ಜಲ್ದಿ ಇದು ಲರ್ನಿಂಗ್ ಆಯ್ತು. ಇಲ್ಲಂದ್ರೆ ಏನದ ಎಡಿಷನ್ ಸಬ್ಸ್ಟ್ರಾಕ್ಷನ್ ಎಡಿಷನ್ ಸಬ್ಸ್ಟ್ರಾಕ್ಷನ್ ಕೂಡ್ಸೋದು ಕಳೆದು ಮಾಡೋದು. ಆಬ್ಜೆಕ್ಟ್, ಎಡಿಷನ್ ಸಬ್ಸ್ಟ್ರಾಕ್ಷನ್ ವಿತ್ ಆಬ್ಜೆಕ್ಟ್ಸ್. ಇಲ್ಲಿ 12 ಬರ್ದೇವಲ್ಲ ನಾವು. ಇಲ್ಲಿ 1, ಇಲ್ಲಿ 12. ಇಲ್ಲ ಇದ್ರದಾಗ ಆಲ್ಫಾಬೆಟಿಕಲಿ ಅಂದ್ರೆ ಇನ್ ವರ್ಡ್ಸ್, ಇನ್ ನಂಬರ್, ಇನ್ ವರ್ಡ್ಸ್. ಇದು ಬಿ ಅದೇ. ಇದು ನಾವೇನಂತೇಳಿ ತೊಡ್ತಾಕ್ರಮ, ಉತ್ತರತಾಕ್ರಮ, ಅಸೆಂಡಿಂಗ್ ಅಂಡ್ ಡಿಸೆಂಡಿಂಗ್ ನಂಬರ್ಸ್. ಇದು ಡೆಸಿಮಲ್ ಅಂತೇವೆ. ಡೆಸಿಮಲ್. ಡೆಸಿಮಲ್ ಏನ ಇದಕ್ಕೂ ಇಲ್ಲ ಆಬ್ಜೆಕ್ಟ್ ಇಡೋದು. ಇಲ್ಲ ಒಂದು ಆಬ್ಜೆಕ್ಟ್ क्या लिखा है हिंदी में? हिंदी मराठी है? हाँ मराठी है. ಇಲ್ಲ ಆಬ್ಜೆಕ್ಟ್, ಇಲ್ಲ ಇದು ಟೆನ್ಸ್, यूनिट, ऑब्जेक्ट. वो हिंदी में क्या लिखा है? मराठी में वस्तु, दशक, एकक, संख्या, नंबर. ಈಗ ಇದು ಹಿಂದಿ ನೀವು ಹಿಂದಿ ಕಲ್ತಿರ್ಬೇಕಲ್ಲ. ಇಲ್ಲಿ ಕ ಬಾರಿದೇವಲ್ಲ ನಾವು. ಇದು ಕ ಕಿ 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 ಕು 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 ಕೆ ಕೈ ಕ್ಯಾ ಹೇಳಿ. ಕ್ಯಾ ಅಂದ್ರು ಕ್ಯಾಪ್, ಕ್ಯಾಟ್. ಇದು ಒಂದು 14 ಕಡಿದಾಗ ಬಂದಿದೆ. ಇಲ್ಲಿ 2 ಅಂದ್ರು ಕೈ. ಬಾಲ್, ಟಾಲ್, ಮಾಲ್ ಏನ್ ಬೇಕಲ್ಲ. ಮತ್ತೆ ಇದು ಅದ ಕೆ ಕೈ, ಕಮ್ ಕ. ಇದು ಹೆಂಗು ಮರಾಠಿದಾಗ ಅದ. ಇದು ಶಬ್ದಾತ ಡೋಂಗರ್ ಅಂದ್ರು ಏನದ ವರ್ಡ್ ಬಿಲ್ಡಿಂಗ್. 4 ಶಬ್ದದ ಒಂದು, 3 ಶಬ್ದದ 2 ಶಬ್ದದ 1 ಶಬ್ದ. ಇಲ್ಲಿ ಏನ ಬರ್ತದು? ಇಲ್ಲಿ ಟೈಗರ್, ವಿಲ್ಡ್ ಅನಿಮಲ್, ವೆರಿ ಡೇಂಜರಸ್ ಅನಿಮಲ್. ಸೆಂಟೆನ್ಸ್ ಫಾರ್ಮೇಷನ್. ವರ್ಡ್ ಬಿಲ್ಡಿಂಗ್ ಅಂದ್ರು ಸಣ್ಣ ಮಗ ಸ್ಕೂಲ್ದಾಗ ಬಂದಿನ ಮ್ಯಾಕ ಅವನ ಬಲ್ ವರ್ಡ್ ಕಮ್ಮಿ ಇರ್ತಾವ. ಅದು ವರ್ಡ್ ಇನ್ಕ್ರೀಸಿಂಗ್ ಬಿಲ್ಡಿಂಗ್ ಅದ. ಇದು ಇದ್ರದಾಗ 1 ಬರೆದ್, ಅದ್ರ ಮ್ಯಾಗಿಂದ ಇದು ಶಬ್ದ. ಇಲ್ಲಿ ಕ ಬರ್ದೇವಲ್ಲ,
ಅಂದ್ರೆ ಸಿ ಬಾರ್ದೇವಲ್ಲ, ಸಿ ಫಾರ್ ಕ್ಯಾಟ್, ಸಿ ಫಾರ್ ಕ್ಯಾಮಲ್, ಸಿ ಫಾರ್ ಪಾಟ್, ಯಾನ್ ಬಿ ಆಯ್ತದ ಮರಾಠಿದಾಗ ಕನ್ನಡದಾಗ ಯಾನ್ ಬಿ. ಹಾ बरोबर. ग बारदेव गणपती ಅಲ್ಲಿಂದ ವರ್ಡ್ ಬಿಲ್ಡಿಂಗ್ ಅದು ಎಮಕ್ जुळणाऱ्या ರೈಮಿಂಗ್ ವರ್ಡ್ಸ್. ನೀವು ರೈಮಿಂಗ್ ವರ್ಡ್ಸ್ ಓ ಸುನೀತಾ ಬಾಯಿ ರೈಮಿಂಗ್ ವರ್ಡ್ಸ್. ಇನ್ನ ಕ್ಯಾಟ್ ಬರ್ದ, ಇಲ್ಲಿ ಮ್ಯಾಟ್ ಆಯ್ತು, ಕ್ಯಾಟ್, ಬ್ಯಾಟ್, ಹ್ಯಾಟ್, ಪ್ಯಾಟ್, ರ್ಯಾಟ್. ಇದು ಯೂನಿಟ್ ಅದ ಸರ್, ಕನ್ನಡದಾಗ ಇದು ಯೂನಿಟ್ ಅಂತ ಇಂಗ್ಲಿಷ್. ಇದು ಟೆನ್ಸ್. ಇದ್ರದ್ದು ಡೆಫಿನೇಷನ್ ಹೆಂಗೆ ಮಾಡಬೇಕು, ಇಲ್ಲೂ ಇದು ಇಡಬೇಕು, ಹಳ್ಳ ಇಡಬೇಕು. ಇದು ಎಷ್ಟವ ಹಳ್ಳಗಳು? 10 ಅಂದ್ರೆ 110. ಮತ್ತು ಇದು 1 2 3 4 5 ಇವು 5 ಯೂನಿಟ್ ಅವ. ಅಂದ್ರೆ ಇವು 10 ಆಗಿಲ್ಲ ಅಂದ್ರೆ ಇದು ಯೂನಿಟ್. ಏಕಕ್ ದಶಕ ಅಂತೇವಲ್ಲ, ಇದು ಯೂನಿಟ್, ಇದು ಟೆನ್ಸ್. ನೀವು ಹಳ್ಳ ಇಡಬೇಕು, ಹುಂಚೆಪಕಾಯಿಗೆ ಬೀಜ ಇಡಬೇಕು, ಏನ್ ಬಿ ಇಡಬೇಕು. ಇದು ಲೂಡೋ ನಿಮ್ಗೆ ಕುನ ಇದಿರ್ಬೇಕಲ್ಲ, ಲೂಡೋ ಆಡ್ಬೇಕು ಪಾರ್ಗಳು. ಇದ್ರ ಮ್ಯಾಗ ಇದು ಸಿಡಿ ಅದಲ್ಲ, ಇದ್ರ ಮ್ಯಾಗ ಒಂದು ನಂಬರಿಂಗ್ ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು. ಇದು ನಂಬರ್ ಕಾನ್ಸೆಪ್ಟ್ 1 2 3 4. ಅದು ಡಿಸೆಂಡಿಂಗ್ ನಂಬರ್, ಅಸೆಂಡಿಂಗ್ ಅಂಡ್ ಡಿಸೆಂಡಿಂಗ್. ಮತ್ತಿದು ಟ್ರಾಫಿಕ್ ರೂಲ್ ಅಲ್ಲ. ಈಗ ಪಾರ್ಗಳು ಶಾಲೆಗೆ ಬರ್ತಾವ ಹೋಯ್ತಾವ ಅರ್ಬನ್ ಏರಿಯಾದಾಗು, ಮತ್ತು ಅವ್ರಿಗೆ ಟ್ರಾಫಿಕ್ ರೂಲ್ ಬಿ ಕುನ ಇಡ್ಬೇಕಂದ್ರು ಲೆಫ್ಟ್ ಸೈಡಿಗೆ ಹೋಗಬೇಕು, ರೈಟ್ ಸೈಡಿಗೆ ಹೋಗೋದಿಲ್ಲ. ಸೈಕಲ್ ನಡೆಸ್ತರು, ಗಾಡಿ ನಡೆಸ್ತರು, ಹಿಂಗೆ ಇದ್ರದಾಗ ಸಿಗ್ನಲ್. ಸಿಗ್ನಲ್, ಲೈಟ್ ಸಿಗ್ನಲ್. ಇದಕ್ಕೆ ನೋಡಬೇಕು, ಆ ರೇಡ್ ಇಲ್ಲ ಅದ್ರ ಮ್ಯಾಗ ಸ್ಟಾಪ್ ಅಂತ. ಆ ಒಂದು ತಗ್ಬೇಕು, ಈ ಒಂದು ತಗ್ಬೇಕು. ಆಯಿ, ಘರ, ಫನಸ, ಫನಸ, ಪಪೈ, ಸೈ, ಅದ್ರ ಮ್ಯಾಗ ವರ್ಡ್ಸ್ಗಳು ಮಾಡು. ಕನ್ಸ್ಟ್ರಕ್ಷನ್ ಅದ ವರ್ಡ್. ಟ್ಯಾನಗ್ರಾಮ್ ಟೈಲ್ಸ್ ಅವ ಸರ್. ಇದು ಟ್ಯಾನಗ್ರಾಮ್ ಸ್ಟೈಲ್ ಇಲ್ಲ. ಇದ್ರ ಮ್ಯಾಗು ಟ್ಯಾನಗ್ರಾಮ್ ಸ್ಟೈಲ್ ಅಂದರು ಒಂದು ಜಾಪನೀಸ್ ಚೈನೀಸ್ ಮೆಥಡ್ ಅದ. ಒಂದು ಸ್ಕ್ವೇರ್ದಾಗ ಹಿಂಗ್ ಟೈಲ್ಸ್ ಕಟ್ ಮಾಡೋದಂದ್ರೆ ಹಿಂಗ್ ಪೇಪರ್ ಕಟ್ ಮಾಡೋದು. ಅದ್ರದಾಗು 4 ಟ್ರಯಾಂಗಲ್, ಒಂದು ಸ್ಕ್ವೇರ್ ಮತ್ತು ಒಂದು ರೆಕ್ಟ್ಯಾಂಗಲ್ ಹಿಂಗ್ ಕ್ರಿಯೇಟ್ ಆಯ್ತಾವ. ಟ್ಯಾನಗ್ರಾಮ್ ಟೈಲ್ಸ್ ಅದು. ಪಾಸ್ವರ್ಡ್ ಗುಡ್ ಹ್ಯಾಂಡ್ ರೈಟಿಂಗ್ಸ್, ಪಾಸ್ವರ್ಡ್ ಆಫ್ ಗುಡ್ ಹ್ಯಾಂಡ್ ರೈಟಿಂಗ್ಸ್ 13 ಸರಾವ್ ಮಾಡ್ಬೇಕು. ಇದ್ರ ಮ್ಯಾಗ ರೌಂಡ್ ತೆಗ್ಬೇಕು, ಹಾಫ್ ರೌಂಡ್ ತೆಗ್ಬೇಕು. ಇದಂದ್ರು ಬ್ರೇಲ್ ಲಿಪಿ. ಬ್ಲೈಂಡ್ ಸ್ಟೂಡೆಂಟ್ ಇರ್ತಾವಲ್ಲ, ಕುಡ್ಡರ್ ಇದ್ದವ್ರಿ, ಇದು ತಗ್ಬೇಕು ಫಿಂಗರ್. ಹಿಂಗ್ ಮಾಡೋದು, ಅದು ಹಿಂಗ್ ಮಾಡಿದ್ರ ಮ್ಯಾಗ ಅವ್ರು ಹ್ಯಾಂಗಿರ್ತದು, ಅವು ಇಮ್ಯಾಜಿನೇಷನ್ ಮಾಡ್ತಾವ. ಇದು ಬಿ ಬ್ಲೈಂಡ್ ಸ್ಟೂಡೆಂಟ್ಸ್ ಇವೆ ಎಲ್ಲ. ಇವೆಲ್ಲ ಬ್ಲೈಂಡ್ ಸ್ಟೂಡೆಂಟ್. alphabets hai. Alphabet converted in English. How can K define? ये क्या है जी? ಅದು ವಾಲ್ ಅದ ಸರ್. ಅಂದ್ರು ಅದ್ರ ಹಿಂದೆ ಇಲ್ಲಿಂದ ಕಮ್ಮಿ ಇರ್ತದೆ. ನಾವು ಉಚ್ಚಿಗಿದ್ದಾಗ ನೀವು ನಾವು ತಿಳಿತೀರಿ. ಅವು ಪಾರ್ಗಳು ಇದು ಹಟ್ಟಿರ ಕಾಣಿಸ್ತದ, ಇಲ್ದ್ರ ಅವ್ರದ್ದು ಕಾಣಿಸ್ತದ. ಅದ್ರ ಮ್ಯಾಗ ಅವು ತಿಳ್ಬೇಕು ಯಾರನ್ನ. ಇಲ್ಲಿ ಕಾರ್ ಕಾಣಿಸ್ತಾವ, ಇಲ್ಲಿ ಮಾರಿ ಆಟ ಹೋಯ್ತಲ್ಲ, ಬಾಡಿ ಮ್ಯಾಗೆ ಕಾಣಿಸ್ಬೇಕು ಪಾರ್ಗಳಿಗೆ ಯಾರ ನಿಂತಾವ ಯಾರಿಲ್ಲ. ಬರ್ದಾರ ಏನ್ರಿ ಮ್ಯಾಲ ಮತ್ತೆ ಇಲ್ಲಿ ಹೈಡ್ ಅಂಡ್ ಸೀಕ್ ವಾಲ್ ಅದ ಇದು. ಹೈಡ್ ಅಂಡ್ ಸೀಕ್, ರಿಕಗ್ನೈಸ್. ಹೈಡ್ ಅಂಡ್ ರಿಕಗ್ನೈಸ್. ಇವು ಬರ್ದಾರ ಏನಂತ ಇದ್ರ ಮ್ಯಾಲ. ಅದ್ರ ಮ್ಯಾಗ ನಾವು ಏನ್ ಮಾಡಿದೆವು, ಇದು ಸುಮ್ಮನೆ ಇದು ವಾಲ್ ಅದಲ್ಲ,
ಇನ್ನು ನಾವು ಏನೊಂದು ಮಾಡಿದೆವು ಅದ್ರ ಮ್ಯಾಗ ವರ್ಡ್ ಬರೀತೀವಿ ಪಾರ್ಗಳಿಗೆ ಇದು ಬೇಕು. ಹಾಂ ಇದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಅದ. ಹ್ಞೂ ನಾವು ಅಸೆಂಬ್ಲಿ ತಗೋತೇವಲ್ಲ. ಹ್ಞೂ ಹಾಂ ಅಸೆಂಬ್ಲಿದಾಗ ಹೆಂಗೆ ಕುಂಡಿರ್ತಾರೆ ಅಂತೇಳಿ. ಹಾಂ 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 ಮತ್ತು ಅದು ಭೀ ಇದು ಪರಿಚಯ ಆಗ್ಬೇಕು. ಇದು ಸರ್ಕಲ್ ಅದ, ಅದು ಟ್ರ್ಯಾಂಗುಲರ್ ಅದ, ಅದು ರೆಕ್ಟ್ಯಾಂಗುಲರ್ ಅದ, ಅದು ಹೆಕ್ಸಾಗೋನ್ ಅದ, ಅದು ಸ್ಕ್ವೇರ್ ಅವ. ಹ್ಞೂ ನೀವು ಕೂಡ್ರಿ ಸ್ಕ್ವೇರ್ ಲೈನ್ದಾಗ ಕೂಡ್ರಿ ಅಂದ್ರೆ ಸ್ಕ್ವೇರ್ ಲೈನ್ದಾಗ ಕೂಡ್ಬೇಕು. ಓ ನೀವು ಸರ್ಕಲ್ ರೌಂಡಾಗ ಕೂಡ್ರಿ, ಹ್ಞೂ ಸರ್ಕಲ್ ರೌಂಡ್ದಾಗ ಕೂಡ್ಬೇಕು. ನೀವು ಹೆಕ್ಸಾಗೋನ್ ರೌಂಡ್ದಾಗ ಕೂಡು, ಅಲ್ಲಿ ಕೂಡ್ಬೇಕು. ಗ್ರಾಫ್ ಬೋರ್ಡ್ ಅದ. ಇದು ಗ್ರಾಫ್ ಬೋರ್ಡ್ ಮ್ಯಾಗು ಬಾಯ್ಲ್ ಇದು ಸ್ಕ್ವೇರ್ ತಿಗ್ಲಾಕ್ ಬರ್ತದೆ ಸರ್. ಹಿಂಗೆ ಕೌಂಟ್ ಮಾಡ್ಬೇಕು. ಇದು 5 ಅವ ಇದ್ರದಾಗ. ಮತ್ತು ನಾ ಏನೇನು ತಕೊಂಡ ಹಿಂಗೆ 1 2 3 4 20 ಸೆಂಟಿಮೀಟರ್ ಸ್ಕ್ವೇರ್ ಹಿಂಗಾಯ್ತು. 1 2 3 15 ಸ್ಕ್ವೇರ್ ಹಿಂಗಾಯ್ತು. ಲೆಂತ್ 20, wide to 15. But square, what is the square of this rectangle? 20 into 15. ಹಾಂ ಆ ಥರ ಕಂಡುಹಿಡಿಬೋದು. ಹಾಂ ಮಹಾರಾಷ್ಟ್ರ ಮ್ಯಾಪ್. ಹಾಂ 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 ಇದು ವೇಸ್ಟ್ದಾಗ ಹೆಂಗೆ ಮಾಡಿದೆವು. ಇದು ಡಬ್ಬಿದಾಗ ಕಲರ್ ಮಾಡಿದ್ವು. ರೋಮನ್ ನಂಬರಿಂಗ್ ಸಿಂಬಲ್ಸ್. ನೀರು ಹಾಕ್ತಾರಂತ. ಹಾಂ ನೀರು ಹಾಕ್ತೀವಿ. ISO क्या लिखा इधर? ISO ಹಿಂಗೆ ಕಂಪನಿ ಇರ್ತದಲ್ಲ, ಶಾಲೆಗೆ ಭೀ ISO ಇದು ಬಿಟ್ಟು ಸಿಕ್ಕದ ಸರ್ಟಿಫಿಕೇಟ್. मानांकित अंदर नॉमिनेटेड. निलंगा लातूर. ये क्या लिखा है ऊपर? शाळा जिल्हा परिषद प्राथमिक शाळा तांबाळा, तालुका निलंगा, जिल्ह्याला तो ISO नॉमिनेटेड. हां खिडकी. हां पहिले कल्ತಿದ್ದು पण ಟ್ರಯಾಂಗಲ್ ಹ್ಯಾಂಗ್ ಇರ್ತದು ಪ್ರತ್ಯಕ್ಷ ಕೈ ಹಚ್ಚನಿ ಅದ್ರ ಅದಕ್ಕೆ ಎಷ್ಟು ಸೈಡ್ ಇರ್ತಾವ, ಅದ್ರ ಆಂಗಲ್ ಎಷ್ಟು ಇರ್ತದೆ, ಇವೆಲ್ಲ ಟ್ರಯಾಂಗಲ್, ಸ್ಕ್ವೇರ್, ಹೆಕ್ಸಾಗಾನ್, ಸರ್ಕಲ್, ರೆಕ್ಟಾಂಗಲ್. ಡಿವೈಡ್. ಹಾಂ ಇದು ಒಂದು ಭಾಗಾಕಾರ. ಇದ್ರದಾಗ ನಾವು ಹಾಫ್ ಮಾಡಿದೆವು 1/2 1/2 1/3 1/3 1/3 1/4 1/4 1/4 ಭಾಗಾಕಾರ ಮಾಡೋದು. ಹಾಂ 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 ಕ್ಲಾಸ್ ರೂಮ್ ಅಂತ. ನಾವು ಕ್ಯಾಲೆಂಡರ್ ಏನು ಟ್ರೆಡಿಷನಲ್ ಕ್ಯಾಲೆಂಡರ್ ಯೂಸ್ ಮಾಡ್ತಿದ್ದೆವು ಪೈಲೆ. ಈಗ ಹಾಗಿಲ್ಲ ಸರ್, ಬರ್ಬೋದು ಅಂತಾನೆ ಬರ್ಬೇಕು. ಮಂತ್ ಚೇಂಜ್ ಆಗ್ಯಾರ, ಇಯರ್ ಬಿ ಚೇಂಜ್ ಆಗ್ಯಾರ. ಮಂತ್ ಚೇಂಜ್ ಆಗ್ಯಾರ, ಇಯರ್ ಚೇಂಜ್ ಆಗ್ಯಾರ, ಅವು ಬರ್ಬೇಕು, ಅವು ಇರ್ತದೆ. ಜನವರಿ. ಹಾಂ ಇದು ಜಾನ್ಯವಾರಿ. जानेवारी 3/1 हाँ 22 हाँ 3 तारीख होतो मंगळवार, सोमवार 3 ಹಿಂಗ್ ಬರಿತಾ ಹೋಗ್ಬೇಕು. ಅಂತಾನೆ ಕ್ಯಾಲೆಂಡರ್ ತಯಾರಾಯ್ತು. ನಾವೇನ್ ಮಾಡ್ತೇವೆ, ರೆಡಿಮೇಡ್ ಕ್ಯಾಲೆಂಡರ್ ತಗೊಂಡು ಇಲ್ಲಿ ಬರ್ತೇವೆ, ಇಲ್ಲಿ ಇಡ್ತೇವೆ. ಈಗ ಅವರೇ ಕ್ಯಾಲೆಂಡರ್ ತಯಾರು ಮಾಡ್ತಾ ಇದ್ವಿ. ಇದು ಗಡಿನೂ ಅದ ರೀ. ಗಡಿ ಹಾ ಅದು ಗಡಿ. ಈಗ ಎಷ್ಟು ಬರ್ತೇವೆ ಮತ್ತೆ ಈಗ ಗಡಿ ನೋಡ್ಬೇಕು ಅವ್ರು, ಅದು ಬಂದ್ಬಿಟ್ರೆ ಈಗ ಅದು ಸ್ಕೆಚ್ ಮಾಡ್ಬೇಕು ಗಡಿ. ಹಿಂಗೆ ತಗೋಬೇಕು. ಈಗ ಎಷ್ಟು ಬರ್ತೇವೆ ಅಂದ್ರೆ ಒಂದರ ಕ್ಲಾಕ್ ಅವ್ರಿಗೆ ಇದು ಆಯ್ತು. 15 ಇದು ಇನ್ನ ಆಗದ ಒಳಗೆ 100 ಡೆವಲಪ್ ಆಗ ಇದರಿಂದ ಎಲ್ಲ ಒಳಗಿನ ಆಗವ ಬಜೆಟ್ ಬಂದಿಲ್ಲ. ಇದು ಆಂಗಲ್ ಸರ್. ಆಂಗಲ್ ಆಂಗಲ್ ಐತೆ 0 ಆಂಗಲ್. ಹಿಂಗೆ ಡೋರ್ ನಾವು ಓಪನ್ ಮಾಡಿದೆವು 10 ಆಂಗಲ್, 20 30 ಇಲ್ಲಿ ತಕ ಬಂದೇವಲ್ಲ 90 ಆಂಗಲ್. ನಾವು ಕಂಪಾಸ್ ಯೂಸ್ ಮಾಡಿದೆವು. ಕಂಪಾಸ್ ಅದೇ हेलो हाँ शायद है थोडं माणसाला क्यों मध्ये येतो का थोडंसं समजून चांगलं होतं.
शाळा कुठली सुटून गेली तेव्हाच. हा यामध्ये ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಟೂ ಮಿರರ್ಸ್? ಇದು ಎಂತದ ಅದು ಎಂತದ? ಅದು ಪ್ಲೇನ್ ಮಿರರ್ ಅದ, ಇವು ಕಾನ್ಕೇವ್ ಇವೆಲ್ಲ. ಇದು ಹಸೆ ಪೃಷ್ಠಭಾಗ ಅಂದ್ರೆ ನಾವು ಏನು ಅಂತೇವೆ, ಹಿಂಗೆ ಇದು ತಪ್ಪಬೇಕು, ಯಾವ್ದು ಬೇಕು ಕಲರ್ ಬಣ್ಣ. ಮತ್ತೆ ಇದ್ರ ಮ್ಯಾಗ ಕೆಳಗೆ ಹಿಂಗೆ ಹಚ್ಬೇಕು, ಮತ್ತೆ ಇದ್ರ ಮ್ಯಾಗ ನೋಡ್ಬೇಕು. ಅಂದ್ರು ನಮ್ಮ ಕೈದು ಏನದ ಇದು ಸ್ಪೆಷಲ್ ಆಗಿ ಪ್ರಿಂಟ್ ಹಾಕ್ತಾರ, ಫಿಂಗರ್ ಪ್ರಿಂಟ್. ಇದು ಎಲ್ಲ ರೂಮ್ದಾಗ ಒಂದ್ ಟಿವಿ ಅವ, ಆಂಡ್ರಾಯ್ಡ್ ಟಿವಿ ಅವ. ಟಿವಿ ಚಾಲು ಮಾಡಬೇಕು, ಅವ್ರಿಗೆ ತೋರಿಸ್ಬೇಕು, ಇವೆಲ್ಲ ಟೀಚಿಂಗ್ ಏಡ್ಸ್ ಅವ. ಇವೆಲ್ಲ ಪ್ರೊಜೆಕ್ಟರ್ ಒಂದ್ ಪ್ರೊಜೆಕ್ಟರ್ ಅದ, 5 ಟಿವಿ ಅವ. 18 ಫೀಟ್ ಲೆಂತ್, 12.9 ಫೀಟ್ ವೈಡ್. ಮತ್ತೆ ಇದು ಎಷ್ಟಾಯ್ತು ಕ್ಷೇತ್ರಫಲ ಏನಂದ್ರೆ ನಾವು ಸ್ಕ್ವೇರ್ ಫೀಟ್ ದಾಗ ಏರಿಯಾ ಸ್ಕ್ವೇರ್ ಫೀಟ್. ಮತ್ತು ಘನಫಲ ಅಂದ್ರೆ ಅದು ಕ್ಯೂಬ್ ಇಷ್ಟ ಅದ. ಅದು ಸ್ಕ್ವೇರ್ ಕ್ಯೂಬ್, ಅದು ಸ್ಕ್ವೇರ್, ಇದು ಕ್ಯೂಬ್. ಇದು 1 2 3 ಮಾಡಿದ್ಮ್ಯಾಗ ಇದು ಕ್ಯೂಬ್ ಆಯ್ತು. ಇದು ಪಾರ್ಗೋಳಿಗೆ ತಿಳಿತಿದ್ದು ಪೈಲೆ ನಾವು ಬಿ ಕಲ್ತಿದ್ದೇವೆ, ಕರೆಪನ್ ಹಿಂಗೆ ತಿಳಿತಿದ್ದಿಲ್ಲ, ಬರ್ತಿದ್ದಿಲ್ಲ. ಇದು ಲಾತೂರ್ ಜಿಲ್ಲಾ. ಪ್ರಾಣಿಗಳು ಇವೆಲ್ಲ. ಇದು ಅದಲ್ಲ ಪೋಸ್ಟ್ ಇಲ್ಲ, ಇದು ಪೋಸ್ಟ್ ಇಂದ ಕರೆಪನ್. ಕಂಪ್ಲೇಂಟ್ ಬಾಕ್ಸ್ ನೋಡ್ರಿ, ಕಂಪ್ಲೇಂಟ್ ಬಾಕ್ಸ್. ಇದ್ರದ ಗಡಿದೆ ಅಲ್ಲನೇ ಇದು ಇಷ್ಟ ಆಯ್ತಲ್ಲ, ಪೂರಾ ಗಡಿ ಪೀರಿಯಡ್ ಎಲ್ಲಾನೇ ಇದ್ರದಾಗ ಬರ್ತದೆ. ದಿನ ಹ್ಯಾಂಡ್ ತಯಾರಾಗ್ತದೆ, ಒಂದು ಅವರ್ ಅಂದ್ರೆ ಎಷ್ಟು ಮಿನಿಟ್ ಎಷ್ಟು ಸೆಕೆಂಡ್, ಒಂದು ದಿನದಾಗ ಎಷ್ಟು ಅವರ್ ಇರ್ತಾವ, ಒಂದು ಸಾಲದಾಗ ಎಷ್ಟು ಸೆಕೆಂಡ್ ಇರ್ತಾವ, ಎಲ್ಲನೇ ಅದ. ಒಳಗೆ ರೂಮ್ ಹೆಂಗದ ರೀ? ಏನು ಹಂಗೆ ನಾರ್ಮಲ್? ಸದ್ಯಾಗ ಎಲ್ಲಾರಿಂದ ಟಿವಿ ರೂಮ್ ತಯಾರಾಗ್ಯಾವ ಈಗ ಸದ್ಯ. ನಮ್ಮ ಬಜೆಟ್ ಬಂದಿರೋದು ಇಲ್ಲಿ ನಾವು ಮಾಡ್ತಿದ್ದಿಲ್ಲೇ ರೀ ಬೋಸ್ಕ, ಅವ್ರು ದೊಡ್ಡ ಕೇಳದವ್ರ. ಹಾಂ, ಇದು ಏನದ ನಾವು ಬ್ಯಾಂಕ್ದಾಗ ಹೋಗ್ಸನೆ ರೊಕ್ಕ ತುಂಬ್ತೀವಿ, ರೊಕ್ಕ ತೆಗಿತೀವಲ್ಲ, ಅದು ಇಲ್ಲಿಂದ ಹಿಡ್ದೆ ರೊಕ್ಕ. ಒಂದು ಸ್ಟೂಡೆಂಟ್ ಒಳಗ ರಿಜಿಸ್ಟರ್ ಮೇಂಟೈನ್ ಮಾಡ್ಬೇಕು. ಯಾವ್ದು ಪಾಕೆಟ್ ಮನಿ ತರ್ತಾವಲ್ಲ ಪಾರ್ಗಳು, ಪಾಕೆಟ್ ಮನಿ ತಂದಿನ ಜಮಾ ಮಾಡಬೇಕು. ದಿನ ಜरूरत ಇದ್ದು ಅಲ್ಲಿಂದ ತಗೋಬೇಕು. ಇದು ಅದು ಅದು ಟ್ರೈನಿಂಗ್. ನಿಂತಿರ್ದಿಲ್ಲ ಹೈಟ್ ಅದ, ಇದು ಬರೋಬರ್ ಅದು ಹೈಟ್ ಮೆಜರ್ಮೆಂಟ್ ಕರೆಕ್ಟ್ ಆಗ್ತದೆ. मराठीದಾಗ ಅದಾರ ಸರ್. ಅಂದ್ರೆ जीवनसत्व यानंतर प्रोटीन्स अंते काय म्हणतात सर जीवनसत्वला इंग्लिश मधून? A B1 B9 B12 ಪ್ರೋಟೀನ್. ಇದು ಯಾನ್ ವರ್ಕ್ ಯಾನ್ ಮಾಡ್ತದು, ಯಾತ್ರದಾಗ ಸಿಗ್ತದು, ಮತ್ತು ಅದ್ರದ್ದು ನಮ್ಮ ಬಾಡಿಗೆ ಏನೇನು ಫೈಲ್ ಅದ ಅದು ಎಲ್ಲ ಮರಾಠಿದಾಗ ಹಿಂಗದ. ಮತ್ತು ಇದು ಮಿಡ್ ಡೇ ಮೀಲ್ದಾಗ ಎಲ್ಲ ಬರ್ತದಲ್ಲ, ಅಂದ್ರೆ ಅಕ್ಕಿ ಎಷ್ಟು ಗ್ರಾಮ್ ಅದ? 100 ಗ್ರಾಮ್. ಮತ್ತು ತೊಗರಿ ಬೇಳೆ ಎಷ್ಟು ಗ್ರಾಮ್? 20 ಗ್ರಾಮ್. ಎಣ್ಣೆ 5 ಗ್ರಾಮ್, ಸಾಲ್ಟ್ 2 ಗ್ರಾಮ್, ಹಲ್ದಿ, ಇದು ಎಲ್ಲ ಅದ್ರ ಸೇರ್ತದೆ. ಇದ್ರ ಮ್ಯಾಗ ನೀವು ಇದು ಗ್ರಾಫ್ ಬೋರ್ಡ್ ಅದಲ್ಲ, ಇಲ್ಲಿ ಪಾರ್ಗಳು ಕುಂತು ಊಟ ಮಾಡ್ಲ, ಚಾಕ್ ಅದಾವದು ಬನ್ನಿ. ಆ್ಯಂಗಲ್ ತೆಗಿನೋ ಒಂದು ಯಾವ್ದು ಆ್ಯಂಗಲು, ಇದಕ್ಕೆ ಯಾವ್ದು ಆ್ಯಂಗಲ್ ಅಂತಾರೆ ಸರ್ ಇಂಗ್ಲೀಷ್ದಾಗ ನೀವು? ಯಾವ್ದ್ರಿ? 90 ಡಿಗ್ರಿ. 90 ಡಿಗ್ರಿ. ಮತ್ತು ಸ್ಮಾಲ್ ಕ್ಯಾನ್ ಅಂತೀರಿ 60 ಡಿಗ್ರಿ. ಇದು ದೊಡ್ಡದ ಆ್ಯಂಗಲ್, ಇದು ಕರೆಕ್ಟ್ ಆ್ಯಂಗಲ್. ಇದು ಶಾನದ ಆ್ಯಂಗಲ್ ಅಂದ್ರು 30 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ.
ಇವು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಇಲ್ಲಿ ಹಾ ಈ ಥಾಲಿ musical ಮೇಲೆ ಇಲ್ಲ. ಇದು ಏನಾದ್ರೆ ಊಟ ಪ್ಲೇಟ್ ಹಾ ನಾವು ಇದು ಊಟದ ರೂಮ್ ಅದಲ್ಲ ಅದ್ರ ಮ್ಯಾಗ ಎಲ್ಲನೇ ಇದು ಇಟ್ಟಿದ್ದೀವಿ. ಏನೇನು ಊಟ ಪ್ಲೇಟ್ದಾಗ ಪರ್ಫೆಕ್ಟ್ ಏನೇನು ಡಯಟ್ ಪ್ಲೇಟ್ ಅಂತದ್ದು ಡಯಟ್ ಪ್ಲೇಟ್ ಅದ ಇದು ಏನೇನ್ ಇರ್ಬೇಕು ದಿನ ಊಟ ಮಾಡ್ಲಾಕ ಅದು ಪರ್ಫೆಕ್ಟ್ ಅಂದ್ರು ಇದ್ರದಾಗ ಲಿಂಬು ಸಾಲ್ಟ್ ಲಿಂಬೆಕಾಯಿ ಸಾಲ್ಟ್ ದಹಿ ಅಂದರು ಮೊಸರು ಮೊಸರು ಬಾನ ಮಜ್ಗಿ ಒಂದ್ ಸ್ವೀಟ್ ಐಟಮ್ ಸಾಕರ್ ಭಾತ್ ಅಂದ್ರು ಗೋಡ್ ಭಾತ್ ಚಕ್ರಿ ಬಾನ ಆಮ್ಟಿ ಅಂದ್ರು ಹುಳಿ ಹುಂಚ ಹಾಕಿನ್ರಿ ಮತ್ತ ಇದು ವೆಜಿಟೇಬಲ್ ಮಸಾಲೆ ಭಾತ್ ಅಂದ್ರು ನಾವು ಮಸಾಲಾ ರೈಸ್ पोळी वरण भात अंदरू ಬ್ಯಾಳಿ ಬಾನ ಪಾಪಡ್ ಲೋಂಚೆ ಅಂದ್ರು ಅದಕ್ಕೆ ನೀವು ಇದು ಖಾರ ಖಾರ ಇದಕ್ಕೆ ಏನಂದ್ರೆ ಮಾನಕಾಯಿ ಇದು ಉಪ್ಪಿನಕಾಯಿ ಅಚಾರ ಅಚಾರ ಕೋಶಿಂಬೀರ್ ಅಂದ್ರು ಕಿವಿ ಹಾಕ್ರಿ ಥೋಡೆ ಅಲ್ಲಿ ಕಿವಿ ಹಾಕ್ರಿ ಇದು ರೆಕ್ಟ್ಯಾಂಗಲ್ ಒಟ್ಟಿ ಅದ ಒಟ್ಟಿ ಪहिले ಹಿಂಗೆ ಒಟ್ಟಿ ಕಟ್ತಿದ್ದಿಲ್ಲ ರೌಂಡ್ ಕಟ್ತಿದ್ದಿಲ್ಲ ಕಲರ್ ಮಾಡಿ ಬಿ ಹೆಂಗದ ಅದು ಇದ್ರ ಮ್ಯಾಗ ಹಾಕೊಂಡಿದ್ದು ಇದು ಬೀಳ್ತದೆ
ಓಕೆ.